ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆಯೋ ಅಲ್ಲಿ ಎಲ್ಲಾ ಕಡೆ ಪೇಪರ್ ಬ್ಯಾಗ್ ಅನ್ನ ಇಡುವಷ್ಟು ದೊಡ್ಡ ಅವಕಾಶ ಇದೆ. ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ಇನ್ವೆಸ್ಟ್ಮೆಂಟ್ ನಿಂದ ಸ್ಟಾರ್ಟ್ ಮಾಡಿದ್ರಿ? 50,000 rupees. ಮಷಿನರಿ ಏನ್ ತಗೋಬೇಕಂತ ಗೊತ್ತಿಲ್ಲ, ಮಾರ್ಕೆಟಿಂಗ್ ನನಗೆ ಏನು ಗೊತ್ತಿಲ್ಲ. ವಿತಿನ್ 6 months ಅಲ್ಲಿ ಲೋನ್ ಅಪ್ರೋಚ್ ಮಾಡಿದಾಗ ವಿತಿನ್ 24 hours ಅಲ್ಲಿ ನಂಗೆ ಲೋನ್ ಸ್ಯಾಂಕ್ಷನ್ ಆಗಿರೋದು 15 ಲಕ್ಷ. ಇನ್ಯಾರೋ ಹೊಸದಾಗಿ ಬಿಸ್ನೆಸ್ ಬರಬೇಕು ಅಂದ್ರೆ ಸ್ಪೇಸ್ ಇದೆಯಾ? ಇನ್ನು 100 ಜನ ಬಂದ್ರು 1000 ಜನ ಬಂದ್ರು ಯಾರು ಕಾಂಪಿಟೇಷನ್ ಆಗಲ್ಲ ಸರ್. ನನ್ನ ತರ ಮಾಡೋರು ನಮ್ಮ ಜಿಲ್ಲೆಯಲ್ಲಿ 10 ಜನ ಬಂದ್ರು ನನಗೆ ಯಾರು ಕಾಂಪಿಟೇಷನ್ ಇಲ್ಲ. ಇನ್ನು ಜನ ಪ್ಲಾಸ್ಟಿಕ್ ಬ್ಯಾನು ಅಥವಾ ನಾನು ಒಂದು ಬ್ಯಾನ್ ಆದರೆ ಕನ್ವರ್ಟ್ ಟು ಕಂಪಲ್ಸರಿ ಪೇಪರ್ ಬ್ಯಾಗ್. ಪೇಪರ್ ಬ್ಯಾಗ್ ಅನ್ನೋದು ಎಲ್ರಿಗೂ ಗೊತ್ತು. ಈಗ ನಮಗೆ ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ ಪ್ರತಿ ಏರಿಯಾದಲ್ಲೂ ಪೇಪರ್ ಬ್ಯಾಗ್ ಇಸ್ ಅನ್ ಆಪ್ಷನ್. ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆಯೋ ಅಲ್ಲಿ ಎಲ್ಲಾ ಕಡೆ ಪೇಪರ್ ಬ್ಯಾಗ್ ಅನ್ನ ಇಡುವಷ್ಟು ದೊಡ್ಡ ಅವಕಾಶ ಇದೆ. ಸೊ ಅದನ್ನ ನಾನು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಇವರಿಗಿದ್ದ ಸವಾಲು. ಸೊ ಸರ್, ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ಇನ್ವೆಸ್ಟ್ಮೆಂಟ್ ನಿಂದ ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಬಂಡವಾಳ ಹಾಕಬೇಕು, ಅದಕ್ಕೆ ಮುಂಚೆ ಏನೇನನ್ನ ಕ್ರಾಸ್ ಚೆಕ್ ಮಾಡ್ಕೊಂಡ್ರಿ ನೀವು? ಅದ್ರ ಬಗ್ಗೆ ಹೇಳಿ, ನಿಮ್ಮ ಉದ್ಯಮದ ಬಗ್ಗೆ. ನಾನು ಸ್ಟಾರ್ಟಿಂಗ್ ಮಾಡಿರೋದು ಒಂದು 50,000 rupees. 50,000 ನನ್ನ ಕಟಿಂಗ್ ಶೀಟ್ ಅಂತ ಸಿಗುತ್ತೆ ಪೇಪರಲ್ಲಿ ಸುಮಾರು ವೆರೈಟಿ ಇದಾವೆ. ಕ್ರಾಫ್ಟ್ ಪೇಪರ್, ಹ್ಯಾಂಡಿಕ್ರಾಫ್ಟ್ ಪೇಪರ್, ರೀಸೈಕಲ್ ಪೇಪರ್, ಫುಡ್ ಗ್ರೇಡ್ ಪೇಪರ್ಸ್, ಅದರಲ್ಲಿ ಸುಮಾರು. ನಾನು ಸ್ಟಾರ್ಟ್ ಮಾಡಿದ್ದು ಕ್ರಾಫ್ಟ್ ಪೇಪರ್ಸಲ್ಲಿ ಸ್ಟಾರ್ಟ್ ಮಾಡಿರೋದು. ಜಸ್ಟ್ ಹ್ಯಾಂಡ್ ಮೇಡ್ ಫೋಲ್ಡಿಂಗ್ ಆ್ಯಂಡ್ ಕಸ್ಟಮ್ ಸೈಜಸ್ ಆ್ಯಂಡ್ ಮೊಬೈಲ್ ಶಾಪು, ರೆಸ್ಟೋರೆಂಟ್ಸ್, ಅದರ ಜೊತೆಗೆ ಬಟ್ಟೆ ಶಾಪು, ಕ್ಲಾತ್ ಸೆಂಟರ್ಸ್ ಸ್ಟಾರ್ಟ್ ಮಾಡಿದ್ವಿ. ಅಪ್ಗ್ರೇಡ್ ವಿತಿನ್ 6 months ಅಲ್ಲಿ ಏನು ಮಾಡೋಣ ಅಂತ ಹೇಳಿದಾಗ ಲೋನ್ಗೆ ಅಪ್ರೋಚ್ ಮಾಡಿದಾಗ ವಿತಿನ್ 24 hours ನಂಗೆ ಲೋನ್ ಸ್ಯಾಂಕ್ಷನ್ ಆಗಿರೋದು 15 ಲಕ್ಷ. ಮಷಿನರಿ ಏನು ತೊಗೋಬೇಕಂತ ಗೊತ್ತಿಲ್ಲ, ಬಟ್ ಲಾಕ್ಡೌನ್ ಸ್ಟಾರ್ಟ್ ಇತ್ತು. ಫಸ್ಟ್ ಲಾಕ್ಡೌನ್ ರನ್ನಿಂಗ್ ಇತ್ತು. ಅವಾಗ ಪೇಪರ್ ಬ್ಯಾಗಲ್ಲಿ ಮಷಿನರಿ ಸರ್ಚ್ ಮಾಡಿದೆ. ಇಂಡಿಯಾ ಮಾರ್ಟ್ ಅಂತ ಆ್ಯಪ್ ಇದೆ, ಮಷಿನರಿ ಸರ್ಚ್ ಮಾಡಿದೆ. ಫಸ್ಟ್ ನಾನು ಹೋಗಿರೋದು ಗುಜರಾತು, ಮಹಾರಾಷ್ಟ್ರ, ತಮಿಳ್ನಾಡು, ಚೆನ್ನೈ, ಕೊಯಮತ್ತೂರು ಆ್ಯಂಡ್ ಹೈದ್ರಾಬಾದ್. ನನಗೆ ಮೇಡ್ ಇನ್ ಇಂಡಿಯಾ ಮಷಿನರಿ ಬೇಕು. ನನಗೆ ನೋ ಎಕ್ಸ್ಪೋರ್ಟ್ ಬೇರೆ ಕಂಟ್ರಿ ಮಷಿನ್. ಯಾಕಂದ್ರೆ ಮೇಡ್ ಇನ್ ಇಂಡಿಯಾ ಮಷಿನ್ಸ್ ಇದ್ರೆ ನಮ್ಗೆ ಸರ್ವಿಸ್ ಇಂಪಾರ್ಟೆಂಟ್, ಸರ್ವಿಸ್ ಜಲ್ದಿ ಸಿಗತ್ತೆ ನಮಗೆ. ನಾನು ಪರ್ಚೇಸ್ ಮಾಡಿದ್ದು ಕೊಯಮತ್ತೂರು ಮಷಿನ್. ಅದು ಮಷಿನರಿ ರೀಸೈಕಲ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದು ನಾನು. ಫಸ್ಟ್ಗೆ ರೀಸೈಕಲ್ ಪ್ರಾಡಕ್ಟ್ ಅಂದರೆ ಪೇಪರು ಲೈಟ್ ಸ್ಮೆಲ್ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ಮೆಡಿಸಿನ್ ಕವರ್ ಆಗುತ್ತೆ ರೀ. ಮೆಡಿಸಿನ್ ಟ್ಯಾಬ್ಲೆಟ್ಸ್ ಅದು ಹಾಕಿ ಕೊಡ್ತಾರೆ ನಿಮಗೆ. ನಂದು ಈ ಸದ್ಯಕ್ಕೆ ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ. ಸದ್ಯಕ್ಕೆ ಹುಬ್ಬಳ್ಳಿ ಬೇರೆ ಇದಕ್ಕೆಲ್ಲ ಹೋಗಿ ಕಳಿಸ್ತಾ ಇದ್ದೀನಿ. ಅದನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಶಾಪಿಂಗ್ ಬ್ಯಾಗಿಗೆ ಬೇಕಾದ ಮಷಿನರಿ ಹ್ಯಾಂಡ್ ಮೇಡಿಗೆ ಸಪ್ಲೈ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಮತ್ತು ನನ್ನ ಮಿಸ್ಸಸ್ ಹೆಸರಲ್ಲಿ ಸ್ಟ್ಯಾಂಡಪ್ ಇಂಡಿಯಲ್ಲಿ ವಿತೌಟ್ ಡಾಕ್ಯುಮೆಂಟ್ 15 ಲಕ್ಷ ಸ್ಯಾಂಕ್ಷನ್ ಮಾಡಿದರು ವಿತಿನ್ 6 months ಅಲ್ಲಿ ನನ್ನ ಮಿಸ್ಸಸ್ ಹೆಸರಲ್ಲಿ ನಾನು ಮತ್ತೆ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಲೋನ್ ತೊಗೊಂಡು ಮತ್ತೊಂದು ಬಿಗ್ ಮಷಿನ್ ತೊಗೊಂಡೆ. ಅಂದರೆ ಅದು ಶಾಪಿಂಗ್ ಬ್ಯಾಗ್ ಬರುತ್ತೆ. ನೀವು ಯಾವುದೇ ಸೈಜಸ್ ಕಸ್ಟಮ್ ಸೈಜಸ್ ಹೇಳಿದ್ರೆ ವಿತ್ ಪ್ರಿಂಟೆಡ್ ನಿಮಗೆ ರೆಡಿ ಮಾಡಿಕೊಡುತ್ತೆ. ಪರ್ ಡೇ 40,000 ಬ್ಯಾಗ್ ರೆಡಿ ಆಗುತ್ತೆ. ಮಷಿನ್ ಏನಿದೆ ಮೆಡಿಸಿನ್ ಕವರು ಪರ್ ಡೇ 3 lakh ಪೌಚಸ್ ರೆಡಿ ಆಗುತ್ತೆ. ಪರ್ ಮಿನಿಟ್ 5,000 ಪೀಸಸ್ ಬರ್ತವೆ. ಮಾರ್ಕೆಟಿಂಗ್ ನನಗೇನು ಗೊತ್ತಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ನಾವು ಅಗ್ರಿಕಲ್ಚರ್ದಿಂದ ಬಂದವರು, ಕೃಷಿ ಕುಟುಂಬದವರು. ಮಾರ್ಕೆಟ್ ಹೇಗೆ ಮಾಡಬೇಕಂತಿದ್ರೆ ಹಾಗೆ ಮಾರ್ಕೆಟ್ ಹೇಗೆ ಮಾಡಬೇಕು ಬೇರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ವಿತಿನ್ 3 months ಸುಮಾರು ಒಂದು 5 ಡಿಸ್ಟಿಕ್ ನಾನು ಸುತ್ತಾಡಿದೆ. ಶಾಪ್ ಟು ಶಾಪ್ ನಾನು ಸುತ್ತಾಡಿದ್ದು. ಹೋಟೆಲ್ಸು, ಬಟ್ಟೆ ಅಂಗಡಿ, ಕಿರಾಣಿ ಸ್ಟೋರ್ಸು, ಸೂಪರ್ ಮಾರ್ಕೆಟು. ಸುಮಾರು ನಾನು ಒಂದು 20,000 to 27,000 ನಾನು ಕಾಂಟ್ಯಾಕ್ಟ್ ನಂಬರ್ ಕಲೆಕ್ಟ್ ಮಾಡಿದೆ. Give him a big round of applause. 27,000, 27,000 contact numbers. He went door to door to check with people what is the demand like. He collected 27,000 contact numbers on all the legwork. ನಾನು ಒಬ್ಬನೇ, ಯಾರೋ ಎಂಪ್ಲಾಯೀಸ್ ಸ್ಟಾರ್ಟ್ ಮಾಡಿಲ್ಲ. ಅಲ್ಲಿ ಮಷಿನ್ಸ್ ರನ್ನಿಂಗ್ ಇರ್ತದೆ. ಒಂದು ದಿನ ಸ್ಟಾರ್ಟಿಂಗಲ್ಲಿ ನಾನು ಒಂದು ದಿನ ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾನು ಸೇಲ್ ಮಾಡೋಕ್ಕೆ 1 week ಬೇಕಾಗಿತ್ತು. ಆ ನಂತರ ನಾನೇನು ಮಾಡಿದೆ, ಅಮೆಜಾನ್ ಜೊತೆ ಟೈಪ್ ಆದೆ, ಫ್ಲಿಪ್ಕಾರ್ಟ್, ಜಸ್ಟ್ ಡಯಲ್, ಇಂಡಿಯಾ ಮಾರ್ಟ್, ಗೂಗಲ್ ಸ್ವಂತ ವೆಬ್ಸೈಟ್ ಡಿಸೈನ್ ಮಾಡಿಸಿದೆ. ಇವಾಗ ಏನಿದೆ ಅಂದರೆ ಆಲ್ ಓವರ್ ಇಂಡಿಯಾ ವಿತಿನ್ ಕಾಲ್ ಮಾಡಿದ್ರೆ ವಿತಿನ್ 24 hours ಡೆಲಿವರಿ ಕೊಟ್ಬಿಡ್ತೀನಿ. ಇವತ್ತಿನ ಸಿಚುವೇಶನಲ್ಲಿ. ಬಟ್ ಸ್ಟಾರ್ಟಿಂಗಲ್ಲಿ ಭಾಳ ಟ್ರಬಲ್ ಇರುತ್ತೆ ಮಾರ್ಕೆಟಲ್ಲಿ. ಕಸ್ಟಮರ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಕೆಲವೊಂದು ಟೈಮಲ್ಲಿ ಜೀರೋ ಪ್ರಾಫಿಟಲ್ಲಿ ವರ್ಕ್ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ಕೆಲವೊಂದು ಕಂಪ್ನಿಗಳು ಸ್ಟಾರ್ಟಿಂಗಲ್ಲಿ ಬಂದು ಅದು ಏನೋ ಮೈಂಡ್ ಸೆಟ್ಟಲ್ಲಿ ಕೊಡಬೇಕು, ಸರ್ವಿಸ್ ಕೊಡಬೇಕೇನೋ ಇಂಪಾರ್ಟೆಂಟಲ್ಲಿ ಸರ್ವಿಸ್ ಕೊಟ್ಟಾಗ ಇವಾಗೇನಿದೆ ಬೇರೆ ಕಂಪ್ನಿಗಳು ಮಾಡ್ತಾರೆ. ಈಗ ಪೀಟರ್ ಇಂಗ್ಲೆಂಡ್ ಆಗಿರ್ಬೋದು, ಅದ್ರ ಜೊತೆಗೆ ಅಮೇರಿಕನ್ ಟೂರಿಸ್ಟ್, ಇವೆಲ್ಲ ಕಂಪ್ನಿಗಳು ಕೆಲವೊಂದು ಕಳಿಸ್ತಾ ಇದ್ದೀನಿ ಅವು ಫ್ರಾಂಚೈಸಿಗಳಿಗೆ. ಇವಾಗ ಚೆನ್ನಾಗಿ ನಡೀತಾ ಇದೆ. ವೆರಿ ನೈಸ್. ಅದಕ್ಕೆ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಅಂತ ಏನಾದರೂ ಇರುತ್ತಾ? ಮತ್ತು ಲೈಸೆನ್ಸಸ್ ಏನೇನು ತೊಗೋಬೇಕಾಗುತ್ತೆ? ಈಗ ನಿಮ್ಮದೊಂದು ಫೆಸಿಲಿಟಿ ಇದೆ,
ಯು ಆರ್ ರನ್ನಿಂಗ್ ಅ ಫೆಸಿಲಿಟಿ, ಯು ಆರ್ ರನ್ನಿಂಗ್ ಅ ಮಷಿನ್, ಒಂದು ಮಷಿನ್ ತೊಗೊಂಬಂದು ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ರಿಜಿಸ್ಟ್ರೇಷನ್ಸು, ಲೈಸೆನ್ಸಸ್ಸು ಇದೆಲ್ಲ ಹೇಗೆ ನೀವು ತಗೋಬೇಕಾಗುತ್ತೆ? ಹೆಂಗೆ ತಗೊಂಡ್ರಿ ನೀವು ನಿಮ್ಮ ಬಿಸ್ನೆಸ್ಗೆ? ನಮ್ಮಲ್ಲಿ ಮುನ್ಸಿಪಾಲಿಟಿದು ಒಂದು ಬೇಕು, GST ಬೇಕು, ಟ್ರೇಡ್ ಲೈಸೆನ್ಸ್ ಲೋಕಲ್ ಕೋಟೆ ಕೊಡ್ತಾರೆ ಮುನ್ಸಿಪಾಲಿಟಿಯಲ್ಲಿ. ಇಷ್ಟಿದ್ರೆ ನಮ್ಮ ಬಿಸ್ನೆಸ್ ರನ್ ಆಗುತ್ತೆ. ಅದರಲ್ಲಿ ಕಸ್ಟಮರ್ಗೆ ನಾವು ಕ್ವಾಲಿಟಿ ಕೊಡಬೇಕಂದ್ರೆ ಸುಮಾರು ಗ್ರೇಡ್ ಇದೆ. ಪ್ರತಿ ಕಸ್ಟಮರ್ಗೆ ಯಾವ ಕ್ವಾಲಿಟಿ ಬೇಕು ನಾವು ಸಜೆಸ್ಟ್ ಮಾಡಬೇಕು. ಕಸ್ಟಮರ್ ನನಗೆ ಸರ್ ಇದೇ ಕ್ವಾಲಿಟಿಯಲ್ಲಿ ಬೇಕು, ನಾನು 2 ಕ್ಯಾಟಗರಿಯನ್ನು ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಕ್ಯಾಟಗರಿ ಬೆಸ್ಟ್ ಕ್ವಾಲಿಟಿ, ಮೀಡಿಯಮ್ ಏನಿದೆಯಲ್ಲ ಅವ್ರಿಗೆ ಪ್ರೈಸಲ್ಲಿ ಲೋ ಪ್ರೈಸಲ್ಲಿ ಸಿಗಬೇಕು ಕಸ್ಟಮರ್ ಕೆಲವರಿಗೆ. ಓಕೆ, ಆ ಲೋ ಪ್ರೈಸಲ್ಲಿ ಸಿಗಬೇಕಂದ್ರೆ ನಾವು ಲೋ ಪ್ರೈಸಲ್ಲಿ ಅವ್ರಿಗೆ ಆ ಕ್ವಾಲಿಟಿನ ಕೊಡಬೇಕು. ಬೆಸ್ಟ್ ಕ್ವಾಲಿಟಿ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಯೂಸ್ಗೆ ಸರ್ ನಂಗೆ ಬೆಸ್ಟ್ ಕ್ವಾಲಿಟಿ ಆಗ್ಬೇಕು ಸರ್, 50 ಪೈಸೆಯಲ್ಲಿ ಹೋಗೋದು, ನಾನು ಯಾಕೆ ₹2 ಖರ್ಚು ಮಾಡಿ ಅಂತ ಕೇಳ್ತಾರೆ. ಓಕೆ, ಅದಕ್ಕೆ ನಾನು ಆ ಕ್ವಾಲಿಟಿನೂ ಕೊಡಬೇಕು. 2 ಕ್ಯಾಟಗರಿನ ನನ್ನ ಬಿಸ್ನೆಸ್ಸಲ್ಲಿ ನಾನು ಮೇಂಟೈನ್ ಮಾಡಬೇಕಾಗತ್ತೆ. ಇವತ್ತೇನಿದೆಯಲ್ಲ ನೆಕ್ಸ್ಟ್ ಇವತ್ತಿದ್ದು ಮಾರ್ಕೆಟ್ ನಾಳೆಗೆ ಇರಲ್ಲ, ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಹೊಸ ಹೊಸ ಮೆಟೀರಿಯಲ್ ಬರ್ತಾ ಇರುತ್ತೆ. ಎಸ್ ಸರ್, ನೀವಿವಾಗ ಮಾರ್ಕೆಟ್ ಕಂಡೀಷನ್ಸ್ಗೆ ಅಪ್ಗ್ರೇಡ್ ಆಗೋದು ಅಂತ ಹೇಳಿದ್ರಿ ಅಲ್ವಾ, ನಿಮ್ಮನ್ನ ನೀವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ನೀವೇನು ಮಾಡ್ತೀರಿ ಆ್ಯಕ್ಚುಲಿ? ಇಂಡಿಯಾದಲ್ಲಿ ಡೆಲ್ಲಿ ಒಂದು ಬಿಟ್ಟರೆ ಸದ್ಯಕ್ಕೆ ಇಂಡಿಯಾದಲ್ಲಿ ಎಲ್ಲೇ ಎಕ್ಸಿಬಿಷನ್, ನನಗೆ ರೀಸೈಕಲ್ ಪ್ರಾಡಕ್ಟ್ ಎಲ್ಲೇ ಎಕ್ಸಿಬಿಷನ್ ನಡೆದ್ರು ಅಪ್ಗ್ರೇಡ್ ಏನು ಬಂದಿದೆ ಅಂತ ನಾನು ಅಲ್ಲೇ ನನ್ನ ಹಾಬಿ ಅದು. ಎಲ್ಲೇ ಎಕ್ಸಿಬಿಷನ್ ಹೋದರೂ ನಾನು ಹೋಗ್ತೀನಿ. ಅದು ಇನ್ವೆಸ್ಟ್ಮೆಂಟ್ ನನಗೆ, ಯಾಕಂದ್ರೆ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಸರ್. ಒಂದು ಎಕ್ಸಿಬಿಷನ್ ಇದ್ದದ್ದು ಇನ್ನೊಂದು ಎಕ್ಸಿಬಿಷನ್ ಅಪ್ಗ್ರೇಡ್ ಆಗಿ ಬಂದಿರುತ್ತೆ, ಹೊಸ ಕ್ವಾಲಿಟಿ ಬಂದಿರುತ್ತೆ, ಅದನ್ನು ನಾನು ಜನರಿಗೆ ಪರ್ಚೇಸ್ ಮಾಡ್ತೀನಿ. ಓಕೆ, ಹೊಸದನ್ನು ಜನರಿಗೆ ಕೊಟ್ಟರೆ ನಾನು ಯಾವಾಗಲೂ ಮಾರ್ಕೆಟಲ್ಲಿ ಮೂವ್ ಆಗ್ತಾ ಇದ್ದೀನಿ. ಇದರಲ್ಲಿ ಏನಾಗುತ್ತೆ, ಲೋ ಕ್ವಾಲಿಟಿಯಲ್ಲಿ ಮಾರ್ಜಿನ್ ನಮ್ಗೆ ಜಾಸ್ತಿ ಸಿಗುತ್ತೆ, ಬಟ್ ನಮಗೆ ಮಾರ್ಕೆಟಲ್ಲಿ ಜಾಸ್ತಿ ಹೊತ್ತು ಮೂವ್ ಆಗೋಕ್ಕಾಗಲ್ಲ. ಒಂದು ವರ್ಷದಲ್ಲಿ ನಾವು ಲೋ ಆಗ್ತಾ ಬರ್ತೀವಿ, ಅದು ಕ್ವಾಲಿಟಿ ಸರಿ ಇಲ್ಲ. ಯಾಕಂದ್ರೆ ಜನರಿಗೆ ಕ್ವಾಲಿಟಿ ಬೇಕು, ಸರ್ವಿಸು ಬೇಕು. ಇವಾಗಿನ ರೀಸೆಂಟ್ ಈಗ ದುಡ್ಡಿಗೆ ವ್ಯಾಲ್ಯೂ ಕೊಡಲ್ಲ. 10 ಗಂಟೆಗೆ ನನಗೆ ಸರ್ವಿಸ್ ಬೇಕಂದ್ರೆ 10 ಗಂಟೆಗೆ ಕೊಡಬೇಕು, 10ವರೆಗೆ ಹೋದ್ರೆ ಇಲ್ಲ ಟೈಮ್ ವೇಸ್ಟ್ ಆಯ್ತು ಸರ್ ಅಂತಾರೆ. ಟೈಮಿಂಗ್ ಕೊಡಬೇಕಾಗತ್ತೆ, ಕೆಲವೊಂದು ಇವೆಂಟ್ಗಳು ಕೊಡಬೇಕಾಗತ್ತೆ. ಈಗ ಇತ್ತಿತ್ತಲಾಗಲೇ ಈಗ ಒಂದು ಹೊಸ ಟ್ರೆಂಡ್ ಬಂದಿದೆ ಸರ್. ಹೇಗಂದರೆ ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗ್ತಾವೆ, 20 ಬ್ಯಾಗ್ಸ್ ಬೇಕು ಅವ್ರಿಗೆ. ಒಂದು ಮನೇಲಿ ಏನೋ ಸೀಮಂತ ಕಾರ್ಯ ಇರ್ಬೋದು, ಬೇರೆ ಪೂಜೆ ಇರ್ತೈತಲ್ಲ, ತಾಂಬೂಲ ಕೊಡಕ್ಕೆ ಈಗ ಮೊದಲು ಮುಂಚೆ ಏನು ಮಾಡ್ತಿರೋ ಒಂದು ಕೈಯಲ್ಲಿ ಬ್ಲೌಸ್ ಪೀಸ್ ಏನೋ ಕೊಡ್ತಿದ್ರು, ಅದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ವಿತ್ ಪ್ರಿಂಟ್ 20-50 ಪೀಸ್ ಆದ್ರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಓಕೆ, ಅವ್ರ ಬ್ರ್ಯಾಂಡಿಂಗ್ ನೇಮು ಅಲ್ಲಿ ಅದರಲ್ಲಿ ಸುಮಾರು ಕ್ವಾಲಿಟಿ ಇದಾವೆ. ಓಕೆ, ಅವ್ರೇನು ಮಾಡ್ತಾರೆ, ಅವ್ರೇನು ನೋಡಿ ನಾನು ಲಾಸ್ಟ್ ಟೈಮು ಇಲ್ಲಿ ಲೋಕಲ್ ಹುಬ್ಳಿಗೆ ಕೊಟ್ಟಿದ್ದೆ, ಧಾರವಾಡ ಕೊಟ್ಟಿದ್ದೆ. ಇಲ್ಲಿಂದ ನನಗೆ ತಿರುಪತಿದ ಆರ್ಡರ್ ಬಂತು ಸರ್. ಓ ಮೈ ಗಾಡ್. ಅವ್ರು ಯಾರೋ ರಿಲೇಟಿವ್ ಇರ್ತಾರೋ, ಯಾರೋ ಸ್ಟೇಟಸ್ ಇಟ್ಟಿರ್ತಾರೆ ಗಿಫ್ಟ್ ಕೊಟ್ಟಿರೋದು. ಅಲ್ಲೇನಾಗ್ತದೆ, ಅದ್ರಲ್ಲಿ ಸುಮಾರು ಒಂದು 10 ಕ್ವಾಲಿಟಿ ನಾವು ಇಟ್ಟರೆ ಜಸ್ಟ್ ರೆಡಿ ಮಾಡಿ ಇಟ್ಬಿಡೋದು. ಅವ್ರು ಏನಾದರೂ ಆರ್ಡರ್ ಕೊಟ್ಟರೆ ಪ್ರಿಂಟ್ ಆಗಿ ಕೊಟ್ಬಿಡೋದು. ಓಕೆ, ಇದು ನಾವು ಮಾರ್ಕೆಟಲ್ಲಿ ಮೂವ್ ಆಗ್ಬೇಕು ಸರ್. ವೆರಿ ನೈಸ್. ಯಾವಾಗಲೂ ಚೇಂಜಸ್ ಇರಲೇಬೇಕು. ಇವತ್ತಿದ್ದು ಪ್ರಾಡಕ್ಟ್ ನಾಳೆಗೆ ಇದು ಇರಲ್ಲ, ಚೇಂಜಸ್ ಬಂದಿರ. ಅದೇ ಪ್ರಾಡಕ್ಟನ್ನು ಸ್ವಲ್ಪ ಕಲರ್ ಪೇಂಟ್ ಚೇಂಜ್ ಮಾಡಿರ್ತಾರೆ ಅಷ್ಟೇ ಬ್ರ್ಯಾಂಡಿಂಗಲ್ಲಿ. ಅವರೆಲ್ಲ ಕಡೆ ಎಕ್ಸಿಬಿಷನ್ಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಅದನ್ನ ನೋಟ್ ಮಾಡ್ಕೋಬೇಕು. ಕಸ್ಟಮರ್ ರಿಟೆನ್ಷನ್ ಅನ್ನೋದು ಬಹಳ ಮುಖ್ಯ. ಮತ್ತೆ ನನಗೆ ಡಿಮಾಂಡ್ ಬಗ್ಗೆನೂ ನೀವು ಹೇಳಿ, ಯಾಕೆಂದ್ರೆ ನೀವೊಂದು ಮಷಿನ್ ಹಾಕಿದಿರಿ, ಒಂದು ದಿನಕ್ಕೆ 40,000 50,000 ಬ್ಯಾಗ್ಗಳಾಗೋದು ಅಥವಾ ಗಂಟೆಗೆ ಇಷ್ಟು ಬ್ಯಾಗ್ಗಳಾಗೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ದೇರ್ ಆರ್ ಎನ್ ನಂಬರ್ ಆಫ್ ಥೌಸಂಡ್ಸ್ ಆಫ್ ಪೇಪರ್ ಬ್ಯಾಗ್ಸ್ ಟು ಬಿ ಕ್ರಿಯೇಟೆಡ್. ಇಷ್ಟೆಲ್ಲ ತಗೊಳ್ಳೋರು, ಇಷ್ಟು ಮಷಿನ್ಗಳು ಎಕ್ಸ್ಟ್ರಾ ಬರ್ತಾ ಇದ್ರು ಡಿಮಾಂಡ್ ಹಾಗೆ ಇದೆಯಾ? ಇನ್ಯಾರೋ ಹೊಸದಾಗಿ ಬಿಸ್ನೆಸ್ಗೆ ಬರಬೇಕು ಅಂದ್ರೆ ಸ್ಪೇಸ್ ಇದೆಯಾ? ಆ್ಯಂಡ್ ಕಸ್ಟಮರ್ ರಿಟೆನ್ಷನ್ ಹೆಂಗೆ ಮಾಡ್ತೀರಿ? ಒಂದ್ಸತಿ ನಿಮ್ಮ ಹತ್ರ ಬಂದವರು ಆ ರಿಪೀಟೆಡ್ ಕಸ್ಟಮರ್ ಬರೋದಕ್ಕೆ ನಿಮ್ಮ ಸ್ಟ್ರಾಟಜಿ ಏನು ಅಂತ, ಈ 2 ಪ್ರಶ್ನೆಗಳು. ಪೇಪರಲ್ಲಿ ಸಾಕಷ್ಟು ಬೇಡಿಕೆ ಇಂಪ್ರೂವ್ ಆಗ್ತಾ ಇದೆ ಸರ್. ನಾನು ಸ್ಟಾರ್ಟ್ ಮಾಡಿದಾಗ 2020 30% ಇತ್ತು. ಓಕೆ, ಇವಾಗ 50% ಬಂದಿದೆ ಸರ್. ಓಕೆ, ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದರೆ ಜನರಿಗೆ ಪಾಲ್ಯೂಷನ್ಸು, ಗುಡ್ ಫುಡ್ಡು ಅಥವಾ ಒಳ್ಳೆ ನೇಚರ್ಗೆ ಸಂಬಂಧಪಟ್ಟಂಗೆ ಜನ ಚೇಂಜ್ ಆಗ್ತಾ ಇದೆ. ಇವತ್ತು ಪ್ಲಾಸ್ಟಿಕ್ ಬ್ಯಾಗ್ ತಂದಿದ್ದೀವಿ ಅಂದರೆ ನೆಕ್ಸ್ಟ್ ಟೈಮ್ ಪ್ಲಾಸ್ಟಿಕ್ ತರಲ್ಲ, ಪೇಪರ್ ಬ್ಯಾಗ್ ಅಥವಾ ಕ್ಲಾತ್ ಬ್ಯಾಗ್ಸ್. ನೀವು ಕೊಟ್ಟಿದ್ದ ಕ್ಲಾತ್ ಸರ್ ಅದು. ಓಕೆ, ಆ ಥರದ್ದು ಡಿಫ್ರೆಂಟ್ ಚೇಂಜ್ ಮಾಡ್ತಾ ಇದೆ ಜನ. ಎಷ್ಟು ಟೆಕ್ನಾಲಜಿ ಸ್ಮಾರ್ಟ್ಫೋನ್ ಯೂಸ್ ಮಾಡ್ಕೊಂಡು ಏನು ಎನ್ವೈರ್ಮೆಂಟ್ ಬಗ್ಗೆ ಏನು ನಾವು ಅಡ್ವರ್ಟೈಸ್ಮೆಂಟ್ ಬೇರೆ ಬರ್ತಾ ಇದೆಯಲ್ಲ, ನಮ್ಮ ಕಡೆ 10% ಖರ್ಚಾಗಲಿ 20% ಖರ್ಚು ಮಾಡೋಣಪ್ಪ. ಆಟೋಮೆಟಿಕ್ ಏನಾದ್ರು ಒಂದು ಬ್ಯಾಗ್ ತೊಗೊಳ್ಳೋಣ, ಪೇಪರ್ ತೊಗೊಳ್ಳೋಣ. ಪ್ಲಾಸ್ಟಿಕ್ ಆಲ್ಮೋಸ್ಟ್ ಅಲ್ಲಿ ಎಜುಕೇಟೆಡ್ ಯಾರು ಇದ್ದಾರೆ ಸದ್ಯಕ್ಕೂ ಎಲ್ಲರೂ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ, ಅವರಾಗಿ ಓನ್ನಾಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಪೇಪರ್ ಬ್ಯಾಗ್ 100% ಸರ್ ಅಪ್ಗ್ರೇಡ್ ಆಗ್ತಾ ಇದೆ. ಇನ್ನೂ 100 ಜನ ಬಂದ್ರೆ 1000 ಜನ ಬಂದ್ರೂ ಯಾರೂ ಕಾಂಪಿಟೇಷನ್ ಆಗಲ್ಲ ಸರ್. ನಮಗೆ ಇರೋದು ಕಾಂಪಿಟೇಷನ್ನು ಓನ್ಲಿ ಪ್ಲಾಸ್ಟಿಕ್ಕು, ಪೇಪರು. ಓಕೆ, ನನ್ನ ಥರ ಮಾಡೋರು ನಮ್ಮ ಜಿಲ್ಲೆಯಲ್ಲಿ 10 ಜನ ಬಂದರೂ ನನಗೆ ಯಾರೂ ಕಾಂಪಿಟೇಷನ್ ಇಲ್ಲ. ನನಗೆ ಖುಷಿ ಏನಂದರೆ ನಾವು ಎನ್ವೈರ್ಮೆಂಟ್ಗೆ ಎಕೋ ಫ್ರೆಂಡ್ಲಿ ಕೊಡ್ತಾ ಇದ್ದೀವಿ. ಈ ವೈಟ್ ಪೇಪರ್ ಏನು ರಿಟರ್ನ್ ಆಗುತ್ತಲ್ಲ ಸರ್, ಅದು ರಿಟರ್ನ್ ಫುಡ್ ಗ್ರೇಡ್ ಆಗಿ ಬರುತ್ತೆ. ಫುಡ್ ಗ್ರೇಡ್ ಏನು ವೇಸ್ಟ್ ಆಗುತ್ತಲ್ಲ, ರಿಟರ್ನ್ ಅದು ರೀಸೈಕಲ್ ಆಗಿ ನಾರ್ಮಲ್ ಅಗ್ರಿಕಲ್ಚರ್ಗೆ ಯೂಸ್ ಮಾಡೋಕ್ಕೆ ಬರುತ್ತೆ. ಸುಮಾರು ರಿಟರ್ನ್ ರೀಸೈಕಲ್ ಆಗುತ್ತೆ. ನನ್ನ ಪರ್ ಪೇಪರು 60 ರೂಪೀಸ್ ಇದೆ ಸರ್, ಕ್ರಾಫ್ಟ್ ಪೇಪರ್. ಇದು ರೀಸೈಕಲ್ ನನ್ನ ಹತ್ರ 30 ರೂಪೀಸ್ ತಗೋತಾರೆ ಕಂಪ್ನಿದವರು. ರಿಟರ್ನ್ ರೀಸೈಕಲ್ ಆಗಿ 40 ರೂಪೀಸ್ ನನಗೆ ಬರುತ್ತೆ. ಓಕೆ, ಸೊ ಈ ಕಸ್ಟಮರ್ ರಿಟೆನ್ಷನ್ ಹೇಗೆ ಸರ್? ಸರ್ ಕಸ್ಟಮರ್ಗೆ ನಾವು ಕ್ವಾಲಿಟಿ ಕೊಟ್ಟರೆ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಸರ್. ನನಗೆ ನೆಕ್ಸ್ಟ್ ವೀಕು ಸರ್ ಇಷ್ಟು ಆರ್ಡರ್ ಬೇಕು, ನನ್ನ ಫ್ರೆಂಡ್ ಇದ್ದಾರೆ ಹೊಸಬ್ರು ಹೇಳಿದ್ದಾರೆ, ನನಗೆ ಅಗ್ರಿಕಲ್ಚರ್ ಹೆಂಗಿದೆ ಅಂದರೆ ಸರ್ ಅಗ್ರಿಕಲ್ಚರ್ ಸೀಡ್ಸ್ ಕಳಿಸ್ತೀನಲ್ಲ, ಕೆಲವೊಂದು ಕಂಪ್ನಿದವ್ರು ನೆಕ್ಸ್ಟ್ ಇಯರ್ ಫೆಬ್ರವರಿ ಇರೋದು ಇವಾಗ ಆರ್ಡರ್ ಕೊಡ್ತಾ ಇದ್ದಾರೆ.
ಓಕೆ. ಅವ್ರು 4 ಜನಕ್ಕೆ ಹೇಳ್ತಾರೆ, ಸರ್ ಇದು ನೆಕ್ಸ್ಟ್ ವೀಕಲ್ಲಿ ಬೇಕು, ನನಗೆ ಇಂಥದ್ದು ಬೇಕು. ನಾನು ಯಾವಾಗಲೂ ಸರ್ ಇವತ್ತು ಆರ್ಡರ್ ಇವತ್ತೇ ಕನ್ಫರ್ಮ್ ಆದರೆ 10 days ತೊಗೋತೀನಿ ನಾನು. ಓಕೆ. ಯಾಕಂದ್ರೆ ಹಳಿ ಕಸ್ಟಮರ್ಗೆ ಸೀರಿಯಲ್ ಪ್ರಕಾರ ಕೊಡ್ತಾ ಹೋಗ್ಬೇಕು. ಅವ್ರು 4 ಜನಕ್ಕೆ ಹೇಳ್ತಾರೆ. ನಾನು ಇವಾಗಾದ್ರೂ ಇಲ್ಲಿ ಹುಬ್ಳಿಗೆ ಇವತ್ತು ಬಂದಿದ್ದೇನೆ ಅಂದ್ರೆ ಸಾಯಂಕಾಲ ಹೋಗ್ಬೇಕಾದ್ರೆ 10 ಜನ ಕಸ್ಟಮರ್ಗೆ ಭೇಟಿಯಾಗಿ ಹೋಗ್ತೀನಿ. ಗುಡ್ ಗುಡ್. ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಹೊಸ ಕಸ್ಟಮರ್ಸ್ ಇದ್ದಾರೆ. ನಿನ್ನೆ ಒಂದು ಬಟ್ಟೆ ಶಾಪ್ಗೆ ಹೋದಾಗ ಅವರು ನಾನು ಒಂದು ಬ್ಯಾಗಲ್ಲಿ ಕೊಟ್ಟರು ಸರ್, ನಾನು ಒಂದು ಕಾರ್ಡ್ ಕೊಟ್ಟೆ, ಸರ್ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಆರ್ಡರ್ ಕೊಡ್ತೀನಿ. ಅಂದ್ರೆ ಕಸ್ಟಮರ್ ನಾವು ಎಲ್ಲಿ ಹೋದ್ರೂ ನಮ್ದು ಒಂದು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಹೋದರೆ ಇವತ್ತು ಬರಲ್ಲ, ಇನ್ನು 4 ವರ್ಷ ಬಿಟ್ಟು ಅವ್ರಿಗೆ ನೆನಪಾಗುತ್ತೆ ಇಲ್ಲಿ ಒಬ್ರು ಬಂದಿದ್ರಪ್ಪ ಅಂತೇಳಿ. ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಸಿಗ್ತಾರೆ. ಓಕೆ. ಈ ಥರ ನನಗೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ವೆರಿ ನೈಸ್, ವೆರಿ ನೈಸ್. ಬಾಸ್ ವಾಲಾ, ಬಿ ದ ಬಾಸ್.